ಗೆಳೆಯರೇ, ವಾಟ್ಸಪ್ನಲ್ಲಿ ನಾವು ಹೊಸ ವಾಟ್ಸಪ್ ಗ್ರೂಪ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಅದು ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಕಂಪನಿ ಗ್ರೂಪ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಕಮಿಟಿ ಗ್ರೂಪ್ ಇರ್ಬೋದು. ಯಾವುದೇ ಗ್ರೂಪ್ನ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಸಿಂಪಲ್ ಆಗಿ ನಿಮಗೆ ತಿಳುವ ಹಾಗೆ ನಾನು ಹೇಳ್ತೀನಿ. ಇಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೆಸೇಜ್ ಆಪ್ಷನ್ ಇರುತ್ತೆ. ಈ ರೀತಿ ಒಂದು ಮೆಸೇಜ್ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನ್ಯೂ ಗ್ರೂಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ನ್ಯೂ ಗ್ರೂಪ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ನೀವು ಯಾರ್ಯಾರನ್ನ ಗ್ರೂಪ್ಗೆ ಆ್ಯಡ್ ಮಾಡಬೇಕು ಅನ್ಕೊಳ್ತೀರಾ ಅವ್ರನ್ನ ಎಲ್ಲರನ್ನೂ ಕೂಡ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ನಾನು ಒಬ್ಬೊಬ್ಬರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ನೀವು ಮೇಲ್ಗಡೆ ಸರ್ಚ್ನಿಂದನೂ ಕೂಡ ಹುಡುಕಿ ಒಂದು ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ನೋಡ್ಬೋದು. ನಾನು ಹುಡುಕಿ ಈ ರೀತಿ ನಾನು ಯಾರ್ಯಾರನ್ನ ಆ್ಯಡ್ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ ಅವ್ರನ್ನೆಲ್ಲರನ್ನು ನೀವು ಮಿನಿಮಮ್ 2 ಜನರಿಗೆ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ನೀವು ಎಷ್ಟು ಬೇಕಷ್ಟು 200 300 ಜನರವರೆಗೂ ನೀವು ಕೂಡ ಆ್ಯಡ್ ಮಾಡಬಹುದು. ಈ ರೀತಿ ನಿಮಗೆ ನಿಮ್ಮ ಒಂದು ಗ್ರೂಪಲ್ಲಿ ಎಷ್ಟು ಜನ ಮೆಂಬರ್ ಇರಬೇಕು ಅವುಗಳನ್ನ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ಆ್ಯಡ್ ಮಾಡಿದ ನಂತರದಲ್ಲಿ ಇಲ್ಲಿ ಆರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ಆ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಗ್ರೂಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅದರ ಹೆಸರನ್ನ ಹಾಕಿ. ನಾನು ಫ್ರೆಂಡ್ಸ್ ಗ್ರೂಪ್ ಅಂತ ಹಾಕಿದ್ದೀನಿ. ನೀವು ಯಾವುದಕ್ಕೆ ಸಂಬಂಧಪಟ್ಟಂಥ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀರಾ ಅದರ ಹೆಸರನ್ನ ಹಾಕಿ. ಈ ರೀತಿ ಮುಂದ್ಗಡೆ ಬೇಕಾದರೆ ಸಿಂಬಲ್ನು ಕೂಡ ಆ್ಯಡ್ ಮಾಡಿ. ಸಿಂಬಲ್ನ ಆ್ಯಡ್ ಮಾಡೋದ್ರಿಂದ ನಿಮ್ಮ ಒಂದು ಗ್ರೂಪ್ ಅನ್ನೋದು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ರೀತಿ ನೋಡಿ, ಕೆಲವೊಂದಿಷ್ಟು ಸಿಂಬಲ್ಸ್ಗಳನ್ನ ಅದಕ್ಕೆ ಸಂಬಂಧಪಟ್ಟಂಥ ಸಿಂಬಲ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ನಂತರದಲ್ಲಿ ಗ್ರೂಪ್ ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೇಕಾದರೆ ಮೆಂಬರ್ಸ್ಗಳು ಯಾರು ಕೂಡ ಬೇರೆಯವರು ಮೆಸೇಜ್ ಮಾಡಬಾರ್ದು ಅನ್ನೋ ಹಾಗೆಯೂ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಇಲ್ಲಿ ಕೆಲವೊಂದಿಷ್ಟು ಗ್ರೂಪ್ಗೆ ಸಂಬಂಧಪಟ್ಟಂಥ ಸೆಟ್ಟಿಂಗ್ಸ್ ಇರುತ್ತೆ, ಅವುಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಬ್ಯಾಕ್ ಬರ್ತೀನಿ. ಬಂದುಬಿಟ್ಟು ನಾನು ಸಂಪೂರ್ಣವಾಗಿ ಗ್ರೂಪ್ನ ಕ್ರಿಯೇಟ್ ಮಾಡುವಂಥ ಇಲ್ಲಿ ನೋಡಿ ಸೆಂಡ್ ಮೆಸೇಜನ್ನು ಆಫ್ ಮಾಡಬೇಕಂದ್ರೆ ಮಾಡಬಹುದು. ನಂತರದಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಗ್ರೂಪ್ನ ಕ್ರಿಯೇಟ್ ಮಾಡಿ. ಇಲ್ಲಿದೆ ನೋಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಗ್ರೂಪ್ ಅನ್ನೋದು ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಈ ರೀತಿ ಕ್ರಿಯೇಟ್ ಆಗಿದೆ ನೋಡಿ, ಕ್ರಿಯೇಟ್ ಆಗಿದೆ. ನಂತರದಲ್ಲಿ ನಾನು ಈ ಗ್ರೂಪ್ ಕ್ರಿಯೇಟ್ ಆದ ನಂತರದಲ್ಲಿ ಇಲ್ಲಿ ನಾಟ್ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೋತೀನಿ. ನಂತರದಲ್ಲಿ ನೀವು ಏನೇ ಈ ಗ್ರೂಪ್ನಲ್ಲಿ ಫೋಟೋಸು, ವಿಡಿಯೋಸು ಅಥವಾ ಏನಾದರೂ ಗ್ರೂಪ್ ಚಾಟ್ ಮಾಡಬಹುದು, ಅಥವಾ ಮೆಸೇಜಸ್ಗಳನ್ನ ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಸಂಪೂರ್ಣವಾಗಿ ಈ ರೀತಿ ಗ್ರೂಪ್ ಅನ್ನೋದು ಕ್ರಿಯೇಟ್ ಆಗಿದೆ. ನಂತರದಲ್ಲಿ ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರ ಒಂದು ಫೋಟೋ ಕೂಡ ಬದಲಾವಣೆ ಮಾಡೋದನ್ನು ಹೇಳ್ತೀನಿ. ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನೀವು ಗ್ರೂಪ್ಗೆ ಸಂಬಂಧಪಟ್ಟಂಥ ಫೋಟೋನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನಾನು ಹಾಗೆ ರ್ಯಾಂಡಮ್ ಆಗಿ ಒಂದು ಫೋಟೋನ ನಿಮಗೆ ಸೆಟ್ ಮಾಡಿ ತೋರಿಸಿದ್ದೀನಿ. ಈ ರೀತಿ ನೀವು ವಾಟ್ಸಪ್ನಲ್ಲಿ ಸಂಪೂರ್ಣವಾಗಿ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬಹುದು, ಅದು ಕೂಡ 2 ರಿಂದ 3 ನಿಮಿಷದ ಒಳಗಡೆ.